ಹಾಯ್ ಎಲ್ರಿಗೂ ನಮಸ್ಕಾರ. ಸೌಮ್ಯಸ್ ಅಡಿಗೆ ಮನೆಗೆ ನಿಮ್ಮೆಲ್ರಿಗೂ ಸ್ವಾಗತ. ನಾನಿವತ್ತು ನಿಮಗೆ ಚಿಲ್ಕವರೆಕಾಳು ಉಪ್ಪಿಟ್ಟು ಯಾವ ರೀತಿಯಾಗಿ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಸರಳವಾಗಿ ಈ ಒಂದು ರೆಸಿಪಿನ ಮಾಡ್ಕೋಬಹುದು. ಇವಾಗ ಅವರೆಕಾಳು ಸೀಸನ್ ಇರೋದ್ರಿಂದ ಈ ರೀತಿಯಾಗಿ ಒಂದ್ಸಲಿ ಉಪ್ಪಿಟ್ಟಿನ ಟ್ರೈ ಮಾಡಿ. ತುಂಬಾನೇ ಚೆನ್ನಾಗಿರುತ್ತೆ. ಉಪ್ಪಿಟ್ಟನ್ನ ಇಷ್ಟಪಡದೇ ಇರೋರು ಕೂಡ ತುಂಬಾನೇ ಇಷ್ಟಪಟ್ಟು ತಿಂತಾರೆ. ನಾನಿಲ್ಲಿ ಫಸ್ಟಿಗೆ ರವೆನ ಹುರ್ಕೊಂತಾ ಇದ್ದೀನಿ. ನಾನು ದಪ್ಪ ರವೆ ತಗೊಂಡಿದ್ದೀನಿ. ಉಪ್ಪಿಟ್ಟಿಗೆಲ್ಲ ದಪ್ಪ ರವೆನೇ ಚೆನ್ನಾಗಿರುತ್ತೆ. ಇದು ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕನೂ ರವೆನ ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಬಿಸಿ ಮಾಡ್ಕೊಬೇಕಾಗುತ್ತೆ. ಉಪ್ಪಿಟ್ಟು ಮೇನ್ ಏನಂತ ಹೇಳಿದ್ರೆ ರವೆ ಹುರ್ಕೊಳ್ಳೋದ್ರಲ್ಲಿ ಇರುತ್ತೆ. ರವೆನ ಎಷ್ಟು ಚೆನ್ನಾಗಿ ಹುರಿತೀವೋ ಅಷ್ಟು ಚೆನ್ನಾಗಿ ಉಪ್ಪಿಟ್ಟು ಬರುತ್ತೆ. ಹಾಗೆ ನಾನಿಲ್ಲಿ ಇದ್ರ ಜೊತೆಗೆ ನಾನು ತರಕಾರಿ ಕಟ್ ಮಾಡ್ಕೊಂಡಿದ್ದೀನಿ. ಕ್ಯಾರೆಟ್ ಮತ್ತೆ ಚೊಟ್ಟು, ಹಾಗೆ ಚಿಲ್ಕ್ಸಿದಂತ ಅವರೆಕಾಳು, ಮತ್ತೆ ಒಂದು ಟೊಮೊಟೊ, ಒಂದು ಈರುಳ್ಳಿ, ಹಾಗೆ ಒಂದು 4-5 ಹಸಿರು ಮೆಣಸಿನಕಾಯಿ, ಹಾಗೆ ಸ್ವಲ್ಪ ಸಾಂಬಾರ್ ಸೊಪ್ಪು, ಸ್ವಲ್ಪ ಕರಿಬೇವು, ಹಾಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಶುಂಠಿನ ತಗೊಂಡಿದ್ನಿ ಸ್ವಲ್ಪ. ಇದಿಷ್ಟು ಉಪ್ಪಿಟ್ಟಿಗೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್. ಇವಾಗ ಫಸ್ಟಿಗೆ ನಾನು ಒಂದು ಬಾಣಲಿಗೆ ಒಂದು 4-5 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ. ಅಂದ್ರೆ ಉಪ್ಪಿಟ್ಟಿಗೆ ಸ್ವಲ್ಪ ಎಣ್ಣೆ ಇರಬೇಕು, ಚೆನ್ನಾಗಿರುತ್ತೆ. ತುಂಬಾ ಕಡಿಮೆ ಆದ್ರೂ ಉಪ್ಪಿಟ್ಟು ಅಷ್ಟು ಚೆನ್ನಾಗಿರಲ್ಲ, ಅಂದ್ರೆ ಬರಿ ಆಗ್ಬಿಡುತ್ತೆ. ಉಪ್ಪಿಟ್ಟಿಗೆ ಸ್ವಲ್ಪ ಎಣ್ಣೆ ಇದ್ರೆ ಚೆನ್ನಾಗಿ ಬರುತ್ತೆ, ಟೇಸ್ಟಿ ಆಗಿರುತ್ತೆ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ, ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ, 1 ಟೇಬಲ್ ಸ್ಪೂನ್ ಅಷ್ಟು ಉದ್ದಿನ ಬೇಳೆನ ಸೇರಿಸ್ಕೊತಾ ಇದ್ದೀನಿ. ಇದನ್ನ ಒಂದ್ ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕು, ಅಂದ್ರೆ ಸ್ವಲ್ಪ ಬ್ರೌನ್ ಕಲರ್, ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು. ಅಲ್ಲಿ ತನಕ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಇವಾಗ ಅದು ಸ್ವಲ್ಪ ಮಿಕ್ಸ್ ಆದ್ಮೇಲೆ ಇದಕ್ಕೆ ನಾನು ಕರಿಬೇವು, ಹಸಿರು ಮೆಣಸಿನಕಾಯಿ, ಈರುಳ್ಳಿ, ಟೊಮೊಟೊ ಇದೆಲ್ಲದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಚೆನ್ನಾಗಿ ನಾವು ಎಣ್ಣೆಲೆ ಇದಿಷ್ಟನ್ನು ಕೂಡ ಚೆನ್ನಾಗಿ ಬಾಡಿಸ್ಕೊಬೇಕಾಗುತ್ತೆ. ಶುಂಠಿ ಎಲ್ಲದನ್ನು ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಒಂದು 3-4 ನಿಮಿಷನಾದ್ರೂ ಇದನ್ನ ಚೆನ್ನಾಗಿ ನಾವು ಬಾಡಿಸ್ಕೊಬೇಕು. ಈರುಳ್ಳಿ ಅಂತೂ ಚೆನ್ನಾಗಿ ಬಾಡ್ಬೇಕು. ಈರುಳ್ಳಿ ಹಸಿ ಸ್ಮೆಲ್ ಎಲ್ಲ ಹೋಗ್ಬೇಕು. ಹಸಿ ಇದ್ದಾಗಲೇ ನೀರನ್ನ ಹಾಕೋದಿಕ್ಕೆ ಹೋಗ್ಬೇಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅದಾದ ನಂತರ ನೀರನ್ನ ಸೇರಿಸ್ಕೊಬೇಕಾಗುತ್ತೆ. ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಸೇರಿಸ್ಕೊತಾ ಇದ್ದೀನಿ. ಉಪ್ಪಿಟ್ಟಿಗೆ ಅರಿಶಿನ ಸೇರಿಸ್ಕೊಂಡೋದ್ರಿಂದ ಕಲರು ಕೂಡ ಚೆನ್ನಾಗಿ ಕಾಣುತ್ತೆ, ಮತ್ತೆ ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿ ಬರುತ್ತೆ. ಇವಾಗ ನಾನು ಟೊಮೊಟೊನ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ತರಕಾರಿಗಳನ್ನ ಸೇರಿಸ್ಕೊತಾ ಇದ್ದೀನಿ. ನಿಮ್ಗೆ ಬೇಕು ಅಂತಂದ್ರೆ ಕ್ಯಾಪ್ಸಿಕಮ್, ಎಲ್ಲಾ ರೀತಿಯಾದ ತರಕಾರಿಗಳನ್ನು ಕೂಡ ನಿಮ್ಗೆ ಏನು ಉಪ್ಪಿಟ್ಟಿಲಿ ಇಷ್ಟ ಆಗುತ್ತೆ ಅಂತ ತರಕಾರಿಗಳೆಲ್ಲದನ್ನು ಕೂಡ ಸೇರಿಸ್ಕೋಬಹುದು. ನಾನು ಕ್ಯಾರೆಟ್ ಮತ್ತೆ ಚೊಟ್ಟನ್ನ ಸೇರಿಸ್ಕೊಂಡಿದ್ದೀನಿ. ಇದನ್ನೊಂದು 2-3 ನಿಮಿಷ ಫ್ರೈ ಮಾಡ್ಕೊಂಡ್ ಆದ್ಮೇಲೆ ಇದಕ್ಕೆ ಅವರೆಕಾಳನ್ನ ಸೇರಿಸ್ಕೊತಾ ಇದ್ದೀನಿ. ಏನಕ್ಕೆಂದ್ರೆ ಎಲ್ಲದೂ ಕೂಡ ಬೇಗನೆ ಬೇಯುತ್ತೆ. ಕ್ಯಾರೆಟ್ ಮತ್ತೆ ಚೊಟ್ಟು, ಅವರೆಕಾಳು ಇದು 3 ಕೂಡ ಬೇಗನೆ ಬೇಯುತ್ತೆ. ಒಂದು 5 ನಿಮಿಷ 6 ನಿಮಿಷ ಸಾಕು ಬೇಯುತ್ತೆ ಇದಿಷ್ಟು ಕೂಡ. ಒಗ್ಗರಣೆಯಲ್ಲಿ ಒಂದ್ಸಲಿ ಚೆನ್ನಾಗಿ ಒಂದು 3-4 ನಿಮಿಷ ಚೆನ್ನಾಗಿ ಇದನ್ನ ಬಾಡಿಸ್ಕೊಬೇಕು. ಇದು ಚೆನ್ನಾಗಿ ಬಾಡಾದ್ಮೇಲೆ ನೋಡಿ, ನಾನು ಇದೇ ಲೋಟದ ಅಳತೆಲಿ ನಾನು ರವೆ ತಗೊಂಡಿದ್ದೀನಿ. ಹಂಗಾಗಿ ನಾನು ಅಳತೆ ಪ್ರಕಾರನೇ ಮಾಡ್ಕೊಳ್ಳೋದು ಉಪ್ಪಿಟ್ಟನ್ ಮಾತ್ರ. ಅದೇ ಲೋಟದಲ್ಲಿ ನಾನು 1 ಲೋಟ ರವೆನ ತಗೊಂಡ್ರೆ 2 ಲೋಟದಷ್ಟು ನೀರನ್ನ ಸೇರಿಸ್ಕೊಂತೀನಿ. ಈ ರೀತಿಯಾಗಿ ನೀವೇ ತಗೊಳ್ಳಿ. ನೀವು ಯಾವ ಕಪ್ಪಲ್ಲಿ ರವೆ ತಗೊಂಡಿರ್ತೀರ ಅದೇ ಕಪ್ಪಲ್ಲಿ 2 ಕಪ್ ಅಷ್ಟು ನೀವು ನೀರನ್ನ ಸೇರಿಸ್ಕೊಳ್ಳಿ. ಆಗ ಪರ್ಫೆಕ್ಟ್ ಆಗಿ ಬರುತ್ತೆ ಉಪ್ಪಿಟ್ಟು. ಹೆಚ್ಚು ಕಡಿಮೆ ಏನಾಗಲ್ಲ, ತೆಳುವಾಗಲ್ಲ, ಗಟ್ಟಿನೂ ಆಗಲ್ಲ, ಕರೆಕ್ಟ್ ಆಗಿ ಬರುತ್ತೆ ಅದ. ಈಗ ನೀರ್ನ ಸೇರಿಸ್ಕೊಂಡಾದ್ಮೇಲೆ ಇದು ಚೆನ್ನಾಗಿ ಕುದಿ ಬರ್ಬೇಕು. ಚೆನ್ನಾಗಿ ಕುದಿ ಬಂದಾದ್ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಈಗಲೇ ಉಪ್ಪನ್ನ ಕರೆಕ್ಟ್ ಆಗಿ ಸೇರಿಸ್ಕೊಂಡ್ಬಿಡ್ಬೇಕು ನಾವು. ತರಕಾರಿನೂ ಕೂಡ ಒಂದ್ 5-6 ನಿಮಿಷ ಚೆನ್ನಾಗಿ ಇದು ಬೆಂದಿದೆ. ತರಕಾರಿ ರೆಡಿ ಆಗಿದೆ ಬೆಂದು. ಇವಾಗ ಇದಕ್ಕೆ ನಾನು ರವೆನ ಸೇರಿಸ್ಕೊಂತೀನಿ. ರವೆನ ಗಂಟಾಗದ ರೀತಿಗೆ ಸ್ವಲ್ಪ ಸ್ವಲ್ಪನೇ ರವೆನ ಹಾಕೊಂಡು ನಾವು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ.
ತರಕಾರಿ ಸೇರಿಸ್ಕೊಂಡಿರೋದ್ರಿಂದ ಸ್ವಲ್ಪ ನೀರನ್ನ ಜಾಸ್ತಿನೇ ಹಾಕೊಬೇಕು. ಏನಕ್ಕೆ ಅಂದ್ರೆ ತರಕಾರಿನೇ ಜಾಸ್ತಿ ಇರುತ್ತಲ್ವಾ, ಹಂಗಾಗಿ ರವೆ ಸ್ವಲ್ಪ ಅರಳೋದ್ರಿಂದ ಸ್ವಲ್ಪ ನೀರನ್ನ ಜಾಸ್ತಿ ಹಾಕೊಳ್ಳಿ. ಇಲ್ಲಾಂದ್ರೆ ಮಾಮೂಲಿ ಉಪ್ಪಿಟ್ಟನ್ನ ಮಾಡ್ಕೊಳ್ಳೋದಾದ್ರೆ ಸ್ವಲ್ಪ ಸಮ ಪ್ರಮಾಣದಲ್ಲಿ ಹಾಕೊಳ್ಳಿ. ತರಕಾರಿ ಏನಾದ್ರೂ ಈ ರೀತಿಯಾಗಿ ಸ್ವಲ್ಪ ಜಾಸ್ತಿ ಸೇರಿಸ್ಕೊಂಡ್ರೆ ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನ ಜಾಸ್ತಿನೇ ಸೇರಿಸ್ಕೊಬೇಕಾಗುತ್ತೆ. ಇವಾಗ ನಾನು ರವೆನ ಹಾಕೊಂಡು ತಿರುಗುತ್ತಾ ಇದ್ದೀನಿ ನೀಟಾಗಿ. ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡೆ ರವೆನ ಹಾಕೊಳ್ಳಿ, ಇಲ್ಲಾಂದ್ರೆ ಆರುತ್ತೆ. ಹಂಗಾಗಿ ರವೆನ ಹಾಕಿದ್ಮೇಲೆ ನೀಟಾಗಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಚೆನ್ನಾಗಿ ಇದು ಮಿಕ್ಸ್ ಮಾಡ್ಕೊಂಡು ಇದನ್ನ ಲೋ ಫ್ಲೇಮ್ ಅಲ್ಲೇನೆ ಒಂದು 4-5 ನಿಮಿಷ ಹಾಗೆ ಬಿಡಿ, ಯಾಕಂದ್ರೆ ರವೆ ಎಲ್ಲ ಅಳ್ಕೊಂಡಿರುತ್ತೆ. ಕೊನೆಯದಾಗಿ ಇದಕ್ಕೆ ಸ್ವಲ್ಪ ಸಾಂಬಾರ್ ಸೊಪ್ಪನ್ನ ಸೇರಿಸ್ಕೊಂತಾ ಇದ್ದೀನಿ. ಟೇಸ್ಟ್ ಮಾತ್ರ ತುಂಬಾನೇ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ಒಂದ್ಸಲಿ ಮಾಡಿ. ಏನಕ್ಕೆ ಇವಾಗ ಅವರೆಕಾಳು ಸೀಸನ್ ಇರೋದ್ರಿಂದ ಈ ರೀತಿಯಾಗಿ ನೀವು ಚಿಲುಕಿಸಿದ ಅವರೆಕಾಳು ಉಪ್ಪಿಟ್ಟನ್ನ ಮಾಡ್ಕೊಬಹುದು. ತುಂಬಾನೇ ಚೆನ್ನಾಗಿರುತ್ತೆ. 1 ಪ್ಲೇಟ್ ತಿನ್ನೋರು 2 ಪ್ಲೇಟ್ ತಿಂತಾರೆ, ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಉಪ್ಪಿಟ್ಟಿಂದು. ಉಪ್ಪಿಟ್ಟನ್ನು ಇಷ್ಟನೇ ಪಡದೇ ಇರೋರು ಕೂಡ ಉಪ್ಪಿಟ್ಟನ್ನು ಇಷ್ಟಪಟ್ಟು ತಿಂತಾರೆ. ಇನ್ ಮಕ್ಳಿಗಂತೂ ಹಾಗೆ ತರಕಾರಿ ತಿನ್ಸಕ್ಕಾಗಲ್ಲ. ಈ ರೀತಿಯಾಗಿ ಉಪ್ಪಿಟ್ಟಿನ ಜೊತೆನೆ ಈ ರೀತಿಯಾಗಿ ಮಾಡ್ಕೊಟ್ರೆ ಅವರು ಕೂಡ ಗೊತ್ತಾಗಲ್ಲ, ತಿಂತಾರೆ, ಚೆನ್ನಾಗಿರುತ್ತೆ. ನೀವು ಲಂಚ್ ಬಾಕ್ಸಿಗೆ ಎಲ್ಲದಕ್ಕೂ ಕೂಡ ಪ್ರಿಪೇರ್ ಮಾಡ್ಕೊಡ್ಬೋದು. ಮತ್ತೆ ಬೇಗನೂ ಕೂಡ ಆಗೋದ್ರಿಂದ ಹೊರಗಡೆ ಕೆಲ್ಸಕ್ಕೆ ಹೋಗೋರು ಕೂಡ ಈ ರೀತಿಯಾಗಿ ಬೇಗನೆ ಉಪ್ಪಿಟ್ಟನ್ನ ರೆಡಿ ಮಾಡ್ಕೊಬಹುದು. ಜಾಸ್ತಿ ಟೈಮ್ ಕೂಡ ಹಿಡಿಯೋದಿಲ್ಲ, ಬೇಗನೆ ಕ್ವಿಕ್ ಆಗಿ ಮಾಡ್ಕೊಬಹುದು ಈ ಒಂದು ಉಪ್ಪಿಟ್ಟನ್ನ. ನೋಡಿದ್ರಲ್ಲ, ನಾನು ಮಾಡಿರುವಂತ ಈ ಒಂದು ರೆಸಿಪಿ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ. ಹಾಗೆ ಸೌಮ್ಯಸ್ ಅಡಿಗೆ ಮನೆಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ನನ್ನ ಇನ್ನೊಂದು ಚಾನಲ್ ಬಂದ್ಬಿಟ್ಟು ಲಿಶು ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಹೇಳ್ಬಿಟ್ಟು, ಆ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ಅಂತೂ ನನಗೆ ತುಂಬಾನೇ ಇಂಪಾರ್ಟೆಂಟ್. ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ನನಗೆ ಸಪೋರ್ಟ್ ಮಾಡಿ. ನೋಡಿ, ಸೂಪರ್ ಆಗಿರುವಂತಹ ಚಿಲ್ಕವರೆ ಕಾಳು ಉಪ್ಪಿಟ್ಟು ರೆಡಿ ಆಗಿದೆ. ಎಷ್ಟು ಉದ್ರಾಗಿ ಬಂದಿದೆ ಅಂತ ಹೇಳ್ಬಿಟ್ಟು.